ಪಟ್ಟಣಕ್ಕೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿ ಕೊಡಿ, ಇಲ್ಲದಿದ್ರೆ ಪ್ರತಿಭಟನೆ ಎದುರಿಸಿ ಅಧಿಕಾರಿಗಳಿಗೆ ಉಮೇಶ್ ಕೆ ಮುದ್ನಾಳ್ ಎಚ್ಚರಿಕೆ. ಯಾದಗಿರಿ ಜಿಲ್ಲೆಯ ವಡಗೇರ ಪಟ್ಟಣದ ಅಗಸಿಯಿಂದ ಪಂಚಾಯಿತಿ ಮತ್ತು ಪೊಲೀಸ್ ಠಾಣೆಯವರೆಗೆ ರಸ್ತೆಯಲ್ಲಿ ಪಾದಚಾರಿಗಳ ಪರದಾಟ. ಅಕ್ರಮ ಡಬ್ಬಿ ಅಂಗಡಿಗಳ ಅಟ್ಟಹಾಸ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದು ಗ್ರಾಮ ಪಂಚಾಯತ್ ಕಚೇರಿಗೆ ಜಾಲಿ ಮುಳ್ಳು ಕಟ್ಟಿ ಹಚ್ಚಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಮಾಧ್ಯಮ ಹೇಳಿಕೆ ನೀಡುವುದರ ಮೂಲಕ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬಸವರಾಜ್ ಚಿಟಗಿ, ಬಸವರಾಜ್ ಬುಜ್ಜಿ, ಹನುಮಂತಪ್ಪ ಬುಸೇನಿ, ಯಕ್ಕಪ್ಪ ಎಕ್ಕಳ್ಳಿ, ವಿಶ್ವರಾಧ್ಯ ಹಿರೇಮಠ, ವಿಶ್ವ ಹಿರೇಮಠ, ದೇವರಾಜ್ ನಾಗರಾಜ್ ಗೌಡ, ಬಾಬು ಹುಲೇರ, ಯಲ್ಲಪ್ಪ ಯಾದಗಿರಿ, ಮಲ್ಲಪ್ಪ ಕಡಾಮನೂರ, ಸ್ವಾಮಿ ಕ್ಯಾಮ್ರಾ, ರವೀಂದ್ರ ನಸಲಾಯಿ, ಇಮಾಮ್ ನಾಯ್ಕಡಿ, ಮಾದಿಪ್ಪ ಗುರುವ, ಬಡದಪ್ಪ ಶಿರವಳ ಮತ್ತು ರಫೀಕ್ ಮಿರ್ಚಿ, ಸಂತೋಷ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮೌನೇಶ್ ಆರ್ಬೋಯಿ, ವಡಗೇರ. ಜಿಲ್ಲೆಯ ನೂತನ ತಾಲೂಕಾಗಿ 6 ವರ್ಷ ಗತಿಸಿದ್ರು ಕೂಡ ಆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈಗ ಪಟ್ಟಣ ಕತ್ತಲಲ್ಲಿ, ನಗರ ದೀಪ ಇಲ್ಲ. ಅಲ್ಲಿ ಪ್ರಮುಖ ಅಗಸಿಯಲ್ಲಿ 16 ಹೋಗ್ತಕ್ಕಂಥ ಸ್ಥಳ, ರಸ್ತೆ ಇದ್ದು, ಸರ್ಕಲ್ ಇದ್ದು, ಆ ಸರ್ಕಲಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ತರಕಾರಿ ಮಾರುಕಟ್ಟೆ ಇಲ್ಲ, ರಸ್ತೆ ಬದಿಯಲ್ಲಿ ನಿಂತು ಮಾರತಕ್ಕಂಥ ಪರಿಸ್ಥಿತಿ ನಿರ್ಮಾಣದ, ಆಟೋ ನಿಲ್ದಾಣ ಇಲ್ಲ, ಟ್ಯಾಕ್ಸಿ ನಿಲ್ದಾಣ ಇಲ್ಲ. ಆಮೇಲೆ ವಿಶೇಷವಾಗಿ ಅಕ್ರಮ ಡಬ್ಬಿಗಳ ನಿರ್ಮಾಣ ಮಾಡಿ ಆ ಡಬ್ಬಿಗೆ ವಿದ್ಯುತ್ ಸಂಪರ್ಕ ಯಾರು ಕೊಟ್ಟರು, ಆ ಸ್ಥಳ ಅಕ್ರಮ ಡಬ್ಬಿಗಳ ಅನುಮತಿ ಯಾರು ಕೊಟ್ಟರು, ಆ ಡಬ್ಬಿಗಳನ್ನು ನಿರ್ಮಾಣ ಮಾಡಿ ಕೆಲವು ಅಮಾಯಕ ಪಟ್ಟಭದ್ರ ಶಕ್ತಿಗಳು ಅದನ್ನ ತಿಂಗಳ ಕಿರಾಯಿ ತಗೊಂತಕ್ಕಂಥ ವ್ಯವಸ್ಥೆ, ಇದು ಎಷ್ಟರ ಮಟ್ಟಿಗೆ ಸಮಂಜಸ? ಮತ್ತು ಗ್ರಾಮಗಳು ಅದರಲ್ಲಿ ಏನಂತ ಚರಂಡಿ ಸ್ವಚ್ಛ ಇಲ್ಲ, ಗಬ್ಬೆದ್ದು ನಾರ್ಕು, ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಜನರು. ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿಒ ಅವರು ದಿಢೀರ್ ಗ್ರಾಮಕ್ಕೆ ಭೇಟಿ ನೀಡಿ ತಕ್ಷಣ ಆ ಸಮಸ್ಯೆಗೆ ಪರಿಹಾರಕ್ಕೆ ಮುಂದಾಗಬೇಕು. ಇಲ್ಲದಿದ್ದರೆ ಗ್ರಾಮ ಪಂಚಾಯತಿಗೆ ಜಾಲಿ ಮುಳ್ಳು ಪಡೆದು ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ನಾನು ಎಚ್ಚರಿಕೆ ನೀಡಿದ್ದೇನೆ. ವಡಗೇರಿ ಪಟ್ಟಣದಲ್ಲಿ ಮೂಲಭೂತ ಸೌಕರ್ಯಗಳ ಜನರು ಪದಾಡುತ್ತಿದ್ದಾರೆ. ತಕ್ಷಣ ಇದರ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಭೇಟಿ ನೀಡಿ ಪರಿಶೀಲಿಸಬೇಕು. ಇಲ್ಲದಿದ್ದರೆ ನಾವು ಉಮೇಶ್ ಮುದ್ನಾಳ್ ಅವರ ನೇತೃತ್ವದಲ್ಲಿ ನಾವು ಉಗ್ರ ಹೋರಾಟ ಮಾಡಬೇಕು ಎಚ್ಚರಿಕೆ ನೀಡುತ್ತಿದ್ದೇವೆ. ನಮ್ಮ ಹೆಸರು ಭೀಮು ಕಟ್ಟಿಮನಿ ರಾಮ್.